ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮೊಟ್ಟೆ ಉಪಯೋಗಿಸದೆ, ಓವನ್ ಇಲ್ಲದೆ ಇಡ್ಲಿ ಪಾತ್ರೆ ಉಪಯೋಗಿಸಿ ಕೇಕ್ ಶಾಪ್ಗಿಂತ ತುಂಬ ರುಚಿಯಾದ ಚಾಕ್ಲೇಟ್ ಮೂಸ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಚಾಕ್ಲೇಟ್ ಮೂಸ್ ಕೇಕ್ ಮಾಡೋಕ್ಕೆ ಹಾಲಿನ ಪುಡಿ, ಮೊಸರು ಏನೂ ಬೇಕಾಗಿಲ್ಲ. ಮನೇಲಿರೋ ಸ್ಟೀಲ್ ಡಬ್ಬಿಯಲ್ಲೇ ಈ ಚಾಕ್ಲೇಟ್ ಮೂಸ್ ಕೇಕ್ ಮಾಡಬಹುದು. ಹಾಗಾದರೆ ಈ ಚಾಕ್ಲೇಟ್ ಮೂಸ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚಾಕ್ಲೇಟ್ ಮೂಸ್ ಕೇಕ್ ಮಾಡೋಕ್ಕೆ ಮೊದಲಿಗೆ ಚಾಕ್ಲೇಟ್ ಕೇಕ್ ರೆಡಿ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಕೇಕ್ ಮಾಡೋಕ್ಕೆ ಒಂದು ಬೌಲ್ ತೊಗೊಂಡು ಅದ್ರ ಮೇಲೆ ಒಂದು ಜಾಲರಿ ಇಟ್ಟು 3/4 ಕಪ್ ಮೈದಾ ಹಾಕೊಳ್ಳೋಣ. 3/4 ಕಪ್ ಮೈದಾ ಹಿಟ್ಟು ಹಾಕಿದ ಮೇಲೆ 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಹಾಕಿ ಎಲ್ಲನೂ ಒಂದು ಸರ್ತಿ ಚೆನ್ನಾಗಿ ಜರಡಿ ಹಿಡ್ಕೊಳ್ಳೋಣ. ಜರಡಿ ಹಿಡಿದಿರೋ ಹಿಟ್ಟನ್ನು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಹಿಟ್ಟುಗಳೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಇದಕ್ಕೆ 1/4 ಕಪ್ ಸಕ್ಕರೆ, 1/4 ಕಪ್ ರಿಫೈನ್ಡ್ ಆಯಿಲ್, ಅರ್ಧ ಕಪ್ ನೀರು ಹಾಕಿ ಗಂಟಿಲ್ದಿರೋ ಥರ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ಮನೇಲಿರೋ ಯಾವುದೇ ಸ್ಟೀಲ್ ಬಾಕ್ಸ್ನ ತೊಗೊಂಡು ಅದಕ್ಕೆ ಅರ್ಧ ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿದ ಮೇಲೆ ಆ ಬಾಕ್ಸ್ ಶೇಪಿಂದೆ ಒಂದು ಬಟರ್ ಪೇಪರ್ ಅಥವಾ A4 ಸೈಜ್ ಶೀಟ್ನ ಕಟ್ ಮಾಡಿ ಅದನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸ್ಟೀಲ್ ಬಾಕ್ಸ್ಗಳು ರೌಂಡ್ ಅಥವಾ ಸ್ಕ್ವೇರ್ ಶೇಪ್ ಯಾವುದೇ ಶೇಪಲ್ಲಿರೋ ಸ್ಟೀಲ್ ಅಥವಾ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಕೇಕ್ ಮೋಲ್ಡಾಗಿ ಯೂಸ್ ಮಾಡಬಹುದು. ಬಟರ್ ಪೇಪರ್ ಇಲ್ಲ ಅಂತ ಹೇಳಿದರೆ ಎಣ್ಣೆ ಹಾಕಿ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಕೇಕ್ ಟಿನ್ನ ರೆಡಿ ಮಾಡ್ಕೋಬಹುದು. ಕೇಕ್ ಟಿನ್ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಬ್ಯಾಟರ್ನ ಹಾಕಿ 1-2 ಸರ್ತಿ ಚೆನ್ನಾಗಿ ಟ್ಯಾಪ್ ಮಾಡ್ಕೊಳ್ಳೋಣ. ಕೇಕ್ ಬ್ಯಾಟರ್ನೆಲ್ಲ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿದ ಮೇಲೆ ಈಗ ಅದನ್ನು ಒಂದು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಒಂದು ಪ್ಲೇಟ್ ತೊಗೊಂಡು ಬಾಕ್ಸ್ನ ಕವರ್ ಮಾಡೋಣ. ಹೀಗೆ ಕವರ್ ಮಾಡೋದ್ರಿಂದ ನಾವು ಅದನ್ನು ಸ್ಟೀಮಲ್ಲಿ ಇಟ್ಟಾಗ ಬೇಯೋಕ್ಕೆ ಎಕ್ಸ್ಟ್ರಾ ನೀರು ಕೇಕ್ ಬ್ಯಾಟರಿಗೆ ಹೋಗಲ್ಲ. ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಟಿನ್ನ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 15 ನಿಮಿಷ ಅಥವಾ ಕೇಕ್ ಬೇಕಾಗೋ ತನಕ ಕೇಕ್ನ ಬೇಯಿಸ್ಕೊಳ್ಳೋಣ. 15 ನಿಮಿಷ ಆಗಿದೆ. ಈಗ ಒಂದು ಟೂತ್ಪಿಕ್ ಅಥವಾ ಚಾಕು ತೊಗೊಂಡು ಕೇಕ್ ಒಳಗಡೆ ಹಾಕಿ ನೋಡಿದಾಗ ಟೂತ್ಪಿಕ್ ಕ್ಲೀನಾಗಿ ಬಂದರೆ ಕೇಕ್ ಬೇಕಾಗಿದೆ ಅಂತ. ಕೇಕ್ ಬೇಕಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಬೇಕಾಗಿರಲಿಲ್ಲ ಅಂದರೆ ಮುಚ್ಚಳ ಮುಚ್ಚಿ ಇನ್ನೊಂದು 5 ನಿಮಿಷ ಬೇಕಾಗೋ ತನಕ ಬೇಯಿಸ್ಕೊಳ್ಳೋಣ. ಚಾಕ್ಲೇಟ್ ಕೇಕ್ನ ಇಡ್ಲಿ ಪಾತ್ರೆಯಿಂದ ತೆಗೆದ್ಮೇಲೆ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ಹತ್ತು ನಿಮಿಷ ಆಗಿದೆ. ಕೇಕ್ ತಣ್ಣಗಾಗಿದೆ. ಈಗ ಒಂದು ಚಾಕು ತೊಗೊಂಡು ಸೈಡ್ನೆಲ್ಲ ಈ ಥರ ಬಿಡಿಸ್ಕೊಂಡು ಕೇಕ್ನ ಡಿಮೋಲ್ಡ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ಈಗ ಒಂದು OHP ಶೀಟ್ ತೊಗೊಂಡಿದ್ದೀನಿ. ಈ ಶೀಟ್ನ ಮಧ್ಯಕ್ಕೆ ಡಿವೈಡ್ ಮಾಡಿ 2 ಭಾಗ ಕಟ್ ಮಾಡ್ಕೊಳ್ಳೋಣ. ಈ OHP ಶೀಟ್ನ 2 ಪೀಸಾಗಿ ಕಟ್ ಮಾಡಿದ ಮೇಲೆ ಈ 2 ಪೀಸ್ಗಳನ್ನ ಒಂದು ಪ್ಲಾಸ್ಟರ್ ತೊಗೊಂಡು ಅಂಟಿಸ್ಕೊಳ್ಳೋಣ. ಎರಡೂ OHP ಶೀಟ್ನ ಜಾಯಿನ್ ಮಾಡಿದ ಮೇಲೆ ಈಗ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕೇಕ್ ಸುತ್ತ ಹಾಕಿ ಒಂದು ಪ್ಲಾಸ್ಟರ್ ತೊಗೊಂಡು ಅದನ್ನು ಸೀಲ್ ಮಾಡ್ಕೊಳ್ಳೋಣ. ಮೂಸ್ ರೆಡಿ ಮಾಡೋಕ್ಕೆ ನಾನಿಲ್ಲಿ ಟ್ರೋಪೋಲೈಟ್ ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ನೀವು ಯಾವುದೇ ವಿಪ್ಪಿಂಗ್ ಕ್ರೀಮ್ ಕೂಡ ತೊಗೋಬಹುದು. ಈ ವಿಪ್ಪಿಂಗ್ ಕ್ರೀಮ್ಗಳದ್ದು ಎಕ್ಸ್ಪೈರಿ ಡೇಟ್ ಆಲ್ಮೋಸ್ಟ್ 1 ವರ್ಷ ತನಕ ಇರುತ್ತೆ. ಒಂದು ಬೌಲಿಗೆ 1 ಕಪ್ ವಿಪ್ಪಿಂಗ್ ಕ್ರೀಮ್,
3 ಚಮಚ ಪುಡಿ ಮಾಡಿರೋ ಸಕ್ಕರೆ, 2 ಚಮಚ ಕೋಕೋ ಪೌಡರ್ ಹಾಕೊಳ್ಳೋಣ. ಈಗ ಇದನ್ನೆಲ್ಲನೂ ಒಂದು ಎಲೆಕ್ಟ್ರಿಕ್ ಬೀಟರ್ ತೊಗೊಂಡು ಮೊದಲಿಗೆ ಸ್ಪೀಡ್ 1ಅಲ್ಲಿ ಇಟ್ಕೊಳ್ಳೋಣ. ಯಾಕಂದರೆ ಕೋಕೋ ಪೌಡರ್ ಎಲ್ಲ ಮೇಲ್ಗಡೆ ಆರಿಬಿಡುತ್ತೆ. ಹಾಗಾಗಿ ಸ್ಪೀಡ್ ಲೋ ಅಲ್ಲಿಟ್ಟು ಕೋಕೋ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋ ತನಕ ಒಂದು ಅರ್ಧ ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಕೋಕೋ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇನ್ನೊಂದು 3 ನಿಮಿಷ ಸ್ಪೀಡ್ ಹೈಯಲ್ಲಿಟ್ಟು, ಅಂದರೆ ಸ್ಪೀಡ್ನ 2ರಿಂದ 3ಅಲ್ಲಿ ಇಟ್ಕೊಂಡು ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡ್ಕೊಳ್ಳೋಣ. ನೋಡಬಹುದು ಈ ಥರ ಸಾಫ್ಟ್ ಪೀಕ್ ಬರೋ ತನಕ ವಿಪ್ಪಿಂಗ್ ಕ್ರೀಮ್ನ ಬೀಟ್ ಮಾಡ್ಕೊಳ್ಳೋಣ. ಮೂಸ್ ರೆಡಿಯಾಗಿದೆ. ಈಗ ಇದನ್ನೆಲ್ಲನೂ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಕೇಕ್ನ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮೂಸ್ನ ಇದರೊಳಗೆ ಫಿಲ್ ಮಾಡ್ಕೊಳ್ಳೋಣ. ಮೂಸ್ ಹಾಕಿದ ಮೇಲೆ ಒಂದು ಸ್ಪ್ಯಾಚುಲ ತೊಗೊಂಡು ಈ ಥರ ಎಲ್ಲ ಕಡೆ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಇದನ್ನು ಫ್ರಿಡ್ಜಲ್ಲಿ 1-2 ಗಂಟೆ ಸೆಟ್ ಆಗೋಕ್ಕೆ ಇಡೋಣ. ಚಾಕ್ಲೇಟ್ ಗನಾಶ್ ಮಾಡೋಕ್ಕೆ ಒಂದು ಬೌಲಲ್ಲಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಬೌಲ್ ಇಟ್ಟು ಅದಕ್ಕೆ ಅರ್ಧ ಕಪ್ ಡಾರ್ಕ್ ಚಾಕ್ಲೇಟ್, ಅರ್ಧ ಕಪ್ ವಿಪ್ಪಿಂಗ್ ಕ್ರೀಮ್ ಹಾಕಿ ಸ್ಟವ್ ಮೇಲಿಟ್ಟು ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗೋ ತನಕ ಮೆಲ್ಟ್ ಮಾಡ್ಕೊಳ್ಳೋಣ. ನೋಡಬಹುದು ಚಾಕ್ಲೇಟ್ ಎಲ್ಲ ಕಂಪ್ಲೀಟಾಗಿ ಕರಗಿದೆ. ಈಗ ಇದನ್ನು ನಾರ್ಮಲ್ ರೂಮ್ ಟೆಂಪ್ರೇಚರಿಗೆ ಬರೋ ತನಕ ತಣ್ಣಗಾಗಕ್ಕೆ ಬಿಡೋಣ. 2 ಗಂಟೆ ಆಗಿದೆ ಫ್ರಿಡ್ಜಲ್ಲಿಟ್ಟು. ಈಗ ಇದ್ರದ್ದು ಪ್ಲಾಸ್ಟರ್ ತೆಗೆದು OHB ಶೀಟ್ನು ತೆಕ್ಕೊಳ್ಳೋಣ. OHB ಶೀಟ್ ತೆಗೆದ್ಮೇಲೆ ಮೂಸ್ ಶೇಪ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ. ಸೊ ಇದನ್ನು ಒಂದು ಸ್ಪ್ಯಾಚುಲ ತೊಗೊಂಡು ಶೇಪ್ನ ಕರೆಕ್ಟ್ ಮಾಡ್ಕೊಳ್ಳೋಣ. ಈಗ ತಣ್ಣಗಾಗಿರೋ ಚಾಕ್ಲೇಟ್ ಗನಾಶ್ನ 1/4 ಭಾಗದಷ್ಟು ಮಾತ್ರ ಈ ಕೇಕ್ ಮೇಲೆ ಹಾಕೊಳ್ಳೋಣ. ಈಗ ಈ ಕೇಕ್ನ ಒಂದು 15 ನಿಮಿಷ ಫ್ರಿಡ್ಜಲ್ಲಿ ಸೆಟ್ ಆಗೋಕ್ಕೆ ಇಡೋಣ. 15 ನಿಮಿಷ ಆಗಿದೆ. ಗನಾಶ್ ಎಲ್ಲ ಸ್ವಲ್ಪ ಗಟ್ಟಿಯಾಗಿದೆ. ಈಗ ಉಳಿದಿರೋ ಗನಾಶ್ನು ಹಾಕ್ಕೊಂಡು ಹಾಗೆ ಪ್ಲೇಟಲ್ಲಿರೋ ಎಕ್ಸ್ಟ್ರಾ ಗನಾಶ್ನು ಇನ್ನೊಂದು ಸರ್ತಿ ಕೇಕ್ ಮೇಲೆ ಹಾಕ್ಕೊಂಡು ಡಬಲ್ ಲೇಯರ್ ಕೋಟಿಂಗ್ ಮಾಡ್ಕೊಳ್ಳೋಣ. 2ನೇ ಸರ್ತಿ ಗನಾಶ್ ಲೇಯರ್ ಹಾಕಿದ ಮೇಲೆ ಕೇಕ್ನ ಇನ್ನೊಂದು 15 ನಿಮಿಷ ಫ್ರಿಡ್ಜಲ್ಲಿ ಸೆಟ್ ಆಗೋಕ್ಕೆ ಇಡೋಣ. 15 ನಿಮಿಷ ಆಗಿದೆ ಫ್ರಿಡ್ಜಲ್ಲಿಟ್ಟು 2ನೇ ಸರ್ತಿ. ಚಾಕ್ಲೇಟ್ ಮೂಸ್ ಕೇಕ್ ರೆಡಿಯಾಗಿದೆ. ಇದೇ ಥರ ಇದೇ ಪ್ಲೇಟಲ್ಲಿ ಸರ್ವ್ ಮಾಡಬಹುದು. ನಾನಿಲ್ಲಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ಕೇಕ್ನ ಇನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಮೊಟ್ಟೆ ಉಪಯೋಗಿಸದೆ ಓವನ್ ಇಲ್ಲದೆ ಇಡ್ಲಿ ಪಾತ್ರೆಯಲ್ಲಿ ಬೇಕ್ರಿಗಿಂತ ರುಚಿಯಾಗಿರೋ ಚಾಕ್ಲೇಟ್ ಮೂಸ್ ಕೇಕ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.